ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಹೋಟೆಲ್ ಶೈಲಿಯ ನುಗ್ಗೆ ಸೊಪ್ಪಿನ ಪಪ್ಪು ಆರ್ ದಾಲ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರ್ಗೆ ನಾನು 200 ಗ್ರಾಮ್ಸ್ ತೊಗರಿ ಬೇಳೆನ ಒಂದ್ 2-3 ಸಲ ವಾಶ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಕುಕ್ಕರ್ಗೆ ಹಾಕೊಳ್ಳಿ. ಹಾಕೊಂಡು ಅದು ಮುಳುಗುವಷ್ಟು ನೀರ್ ಹಾಕೊಳ್ಳಿ. ಈ ಅಳತೆ ಬೌಲ್ನಲ್ಲಿ 2 ಬೌಲ್ಸ್ನ ಹಾಕೊಂಡಿದ್ದೀನಿ. ಇದು ಮುಳುಗುವಷ್ಟು ನೀರು ಹಾಕೊಳ್ಳಿ. ಹಾಗೆ ಹಸಿಮೆಣಸಿನಕಾಯಿ ಒಂದು 7 ಹಸಿಮೆಣಸಿನಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಹಾಗೆ 1 ಸ್ಪೂನು ಕ್ಯಾಸ್ಟರ್ ಆಯಿಲ್ ಕೂಡ ಹಾಕುತ್ತಾ ಇದ್ದೀನಿ. ಕ್ಯಾಸ್ಟರ್ ಆಯಿಲ್ ಹಾಕೋದ್ರಿಂದ ಗ್ಯಾಸ್ಗೂ ತುಂಬಾ ಒಳ್ಳೇದು, ಮತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೇದು. ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಶಿನ ಕೂಡ ಹಾಕುತ್ತಾ ಇದ್ದೀನಿ, 1 ಸ್ಪೂನು. ಹಾಕೊಂಡು ಒಂದು 2-3 ವಿಜಿಲ್ ಬರೋ ಅಷ್ಟು ಕೂಗಿಸ್ಕೊಳ್ಳಿ ಅದನ್ನ. ಇದು ಕೂಗೋ ತನಕ ನಾವು ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಚಿಕ್ಕದು. ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿ ಇಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3ರಿಂದ 4 ಪೀಸ್ನ ಹಾಕೊಳ್ಳಿ. ಹಾಕೊಂಡು ಬೆಳ್ಳುಳ್ಳಿ ಉಂಡೆನ ನಾನು 1 ಉಂಡೆನ ಬಿಡಿಸಿ ಅದನ್ನು ಕೂಡ ಜಜ್ಜಿಕೊಂಡು ಹಾಕ್ತಾ ಇದ್ದೀನಿ. ಅದು ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದ್ಮೇಲೆ ಚೆನ್ನಾಗಿ ಇಂಗು 1 ಸ್ಪೂನು, ಮತ್ತೆ ಆನಿಯನ್ನ ನಾನು 2 ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಆಲ್ರೆಡಿ ಬಿಡಿಸಿ ನಾನು ಕ್ಲೀನ್ ಮಾಡಿ ಒಂದ್ 2-3 ಸಲ ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಹಾಕೊಳ್ಳಿ. ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ನುಗ್ಗೆ ಸೊಪ್ಪನ್ನ ಹಾಕೊಳ್ಳಿ. ನೋಡಿ, ನಾನು ಇಷ್ಟು ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಅದ್ರ ಜೊತೆಗೇನೆ ನಾವು ನೋಡಿ ಎಷ್ಟೊಂದು ಸೊಪ್ಪು ಹಾಕೊಂಡಿದ್ದೆ ಎಲ್ಲ ಕಡಿಮೆ ಆಗೋಯ್ತು. ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದ್ರ ಜೊತೆಗೇನೆ 2 ಟೊಮೆಟೊನ ನಾನು ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಅಚ್ಕಾರದ ಪುಡಿ 2 ಸ್ಪೂನ್ಸ್ನ ಹಾಕೊಳ್ಳಿ. ಹಾಕೊಂಡು ಉಪ್ಪು ಕೂಡ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಅಚ್ಕಾರದ ಪುಡಿನೂ ಅಷ್ಟೇ ಖಾರ ನೋಡಿ ಹಾಕೊಳ್ಳಿ. ಯಾಕೆಂದ್ರೆ ಹಸಿಮೆಣಸಿನಕಾಯಿ ನಾವು ದಾಲ್ಗೆ ಹಾಕಿದೀವಿ, ಬೇಳೆಗೆ. ಅದಕ್ಕೋಸ್ಕರ ರುಚಿ ನೋಡಿ ನೀವು ಇನ್ನು ಬೇಕು ಅಂದ್ರೆ ಖಾರ ಹಾಕೋಬಹುದು, ಇಲ್ಲ ಕಡಿಮೆ ಖಾರ ಬೇಕು ಅಂದ್ರೆ ಮೊದಲೇ ಕಡಿಮೆ ಖಾರನ 1 ಸ್ಪೂನ್ ಹಾಕೊಳ್ಳಿ. ಹಾಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇನೆ ನಾವು ಹುಣಸೆ ಹಣ್ಣು ರಸನು ಕೂಡ ಮಿಕ್ಸ್ ಮಾಡ್ಕೊತಾ ಇದೀವಿ. ಹುಣಸೆ ಹಣ್ಣು ರಸ ಒಂದು ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು. ಯಾಕೆಂದ್ರೆ ಟೊಮೆಟೊನು ಹುಳಿ ಟೊಮೆಟೊ ಹಾಕಿದೀನಿ, ಅದಕ್ಕೋಸ್ಕರ ಹುಣಸೆ ಹಣ್ಣು ರಸನ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡು ನೀರ್ ಹಾಕಿ ಸ್ವಲ್ಪ ಚೆನ್ನಾಗಿದು ಬಾಯ್ಲ್ ಆಗ್ಲಿ. ಆ ಸೊಪ್ಪೆಲ್ಲ ಸ್ವಲ್ಪ ಬೇಯೋ ತನಕ ಚೆನ್ನಾಗಿದು ಬಾಯ್ಲ್ ಆಗ್ಲಿ. ಆಲ್ರೆಡಿ ಕುಕ್ಕರ್ ಕೂಗಿ ಆರಿದೆ. ಇದನ್ನ ಓಪನ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಸ್ಮ್ಯಾಶರ್ ತಗೊಂಡು, ನಾನು ಲಾಸ್ಟ್ ಟೈಮ್ ಅಲ್ಲಿ ಇನ್ನೊಂದು ವಿಡಿಯೋದಲ್ಲೂ ಹೇಳಿದೆ ನಿಮ್ಗೆ, ಗಟ್ಟಿ ಇದ್ದಾಗ್ಲೇ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ, ನೀರು ಹಾಕಕ್ ಹೋಗ್ಬೇಡಿ, ಚೆನ್ನಾಗಿ ಇದು ಸ್ಮ್ಯಾಶ್ ಆಗತ್ತೆ ಅಂತ. ಇವಾಗೆಲ್ಲ ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ ಇವಾಗೆಲ್ಲ ಸ್ಮ್ಯಾಶ್ ಆಗಿದೆ. ಇದಕ್ಕೆ 1 ಲೋಟ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗ್ಲಿ ಅಂತ ಅಂದ್ಬಿಟ್ಟು. ಇದು ತುಂಬಾ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಇವಾಗ ಆಲ್ರೆಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ನುಗ್ಗೆ ಸೊಪ್ಪು ಕೂಡ ಬಾಯ್ಲ್ ಆಗಿದೆ. ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಉಪ್ಪು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಬಹುದು. ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡಿ. ತುಂಬಾ ಕಡಿಮೆ ಇದೆ, ಅದಕ್ಕೆ ನಾನು ಇನ್ನೊಂದು 2 ಸ್ಪೂನ್ಸ್ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಇನ್ನು ಖಾರ ಬೇಕು ಅಂದ್ರೆ ನೀವು ಟೇಸ್ಟ್ ಮಾಡಿ ಖಾರ ಮೇಲ್ಗಡೆ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಇಲ್ಲ ಒಂದು 5 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬಾಯ್ಲ್ ಮಾಡ್ಬಿಡಿ, ತಳ ಅಂಟ್ಕೊಳ್ಳುತ್ತೆ. ಯಾಕೆಂದ್ರೆ ತೊಗರಿ ಬೇಳೆ ಹಾಕಿರೋದ್ರಿಂದ ಬೇಯಿಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು. ಹಾಗೆ ನೋಡಿ ಈ ತರ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನ ನೀವು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಅನ್ನ ಜೊತೆನಾದ್ರೂ ತಿನ್ಬೋದು, ನೀವು ಇದನ್ನ ಚಪಾತಿ ಜೊತೆನಾದ್ರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ನಾನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಹಪ್ಳ ಸಂಡಿಗೆ ಇಟ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.